ಇದನ್ನ ನಾನು ಎಲ್ಲೋ ಓದಿದ ನೆನಪು ಎಲ್ಲಿ ಅಂತ ಗೊತ್ತಿಲ್ಲ. ನೀನು ಬಡವನಾಗಿ ಹುಟ್ಟಿದ್ರೆ ಅದು ನಿನ್ನ ಪ್ರಾಬ್ಲಮ್ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಪ್ರಾಬ್ಲಮ್ಮು. ಆದರೆ ನೀನು ಸಾಯುವಾಗ ಬಡವನಾಗಿ ಸತ್ತರೆ ಅದು ನಿನ್ನ ಪ್ರಾಬ್ಲಮ್ಮು ಅಂತ. ಎಷ್ಟು ನಿಜ ಅಂತ ಅಂದರೆ ನಮ್ಮ ದೇಶದಲ್ಲಿ ಶ್ರೀಮಂತರು ಆಗ್ತಾನೆ ಹೋಗ್ತಾರೆ, ಬಡವರು ಮಿಡಲ್ ಕ್ಲಾಸ್ ಜನಗಳು ಮಿಡಲ್ ಕ್ಲಾಸ್ ಆಗಿ ಉಳ್ಕೋತಾರೆ. ಇದು ಬೇರೆ ಯಾರೋ ಮಾಡಿರೋ ತಪ್ಪಲ್ಲ, ನಾವು ಮಾಡ್ಕೊಳ್ಳೋ ಅಂಥ ತಪ್ಪು. ನಾವು ಮಿಡಲ್ ಕ್ಲಾಸ್ ಜನಗಳು ಎಷ್ಟು ಮಿಸ್ಟೇಕ್ ನಾವು ಮಾಡ್ತೀವಿ ಅಂದರೆ ಫೈನಾನ್ಷಿಯಲಿ ಅದು ನಮ್ಮನ್ನು ಮಿಡಲ್ ಕ್ಲಾಸಲ್ಲೇ ಇಟ್ಟಿರುತ್ತೆ, ಮೇಲಕ್ಕೆ ಬೆಳೆಯೋಕ್ಕೆ ಆಗಲ್ಲ. ನಾನಿವತ್ತು ಟಾಪ್ 5 ಮಿಡಲ್ ಕ್ಲಾಸ್ ಮಿಸ್ಟೇಕ್ಗಳು ನಾವು ಮಾಡುವಂಥದ್ದು ಏನು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಇನ್ಕಮ್ಮು, ಆಯಿತಾ. ನಾವು ಹೆಂಗೆ ಅಂದರೆ ನಮಗೊಂದು 20,000 25,000 ಸಂಬಳ ಬರ್ತಾಯಿದೆ ಅಂತ ಅಂದರೆ ಆ ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತೀವಿ. ಹೆಂಗೂ ಆರಾಮಾಗಿ ಒಂದು 20,000 ಸಂಬಳ ಬರ್ತಾಯಿದೆ ಸಾಕು, ಆಯಿತಾ. ಸೊ ನಾವು ಅದಕ್ಕಿಂತ ಹೊರಗಡೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಒಂದು ಕಂಫರ್ಟ್ ಝೋನಲ್ಲಿ ನಾವಿರ್ತೀವಿ. ಸೊ ಅದು ನಾವು ಮಾಡುವಂಥ ತಪ್ಪು, ಆಯಿತಾ. ಹೊರಗಡೆ ಏನಿದೆ ಎಕ್ಸ್ಪ್ಲೋರ್ ಮಾಡಲ್ಲ, ಬಿಸ್ನೆಸ್ ಏನು ಮಾಡ್ಬೋದು ಎಕ್ಸ್ಪ್ಲೋರ್ ಮಾಡಲ್ಲ. ಇನ್ನು ಎರಡನೇದಾಗಿ ನಾವು ಲಕ್ಕನ್ನು ತುಂಬ ಬಿಲೀವ್ ಮಾಡ್ತೀವಿ, ಆಯಿತಾ. ಆಸೆಗಳು, ನಮಗೆ ತುಂಬ ಆಸೆಗಳು. ಈ ದುಡ್ಡನ್ನ ಇಲ್ಲಿಗೆ ಹಾಕ್ಬಿಟ್ರೆ ಒಂದು 2 ವರ್ಷದಲ್ಲಿ ದುಡ್ಡು ಆರಾಮಾಗಿ ವಾಪಸ್ ಬಂದುಬಿಡುತ್ತೆ, ಡಬ್ಬಲ್ ಆಗಿಬಿಡುತ್ತೆ, ಇಲ್ಲಿಗೆ ಹಾಕ್ಬಿಡೋಣ, ಆಯಿತಾ. ಒಂದು ರೀತಿ ಪಾಸಿಟಿವ್ ಆಗಿ, ಆಯಿತಾ. ಅದರಲ್ಲಿ ಏನು ನೆಗೆಟಿವ್ ಆಗಬಹುದು ಅಂತ ಯೋಚನೆ ಮಾಡಲ್ಲ. ನಾವು ಅನ್ಕೋತೀವಿ ಲಕ್ ನಮ್ಮ ಕೈಲಿದೆ, ನಾವಿಲ್ಲಿ ದುಡ್ಡು ಹಾಕ್ಬಿಟ್ರೆ, ಇದನ್ನು ಮಾಡಿಬಿಟ್ರೆ ಆರಾಮಾಗಿ ದುಡ್ಡು ಬಂದುಬಿಡುತ್ತೆ. ನೆಗೆಟಿವ್ ಯೋಚನೆ ಮಾಡೋಕ್ಕೋಗಲ್ಲ. ಲಾಸ್ ಆದರೆ ಎಷ್ಟಾಗ್ಬೋದು, ಲಾಸ್ ಆದರೆ ನಾವೆಲ್ಲ ದುಡ್ಡನ್ನು ಕೂಡ ಕಳ್ಕೊಬೋದು ಅಂತ ಯೋಚನೆ ಮಾಡೋಕ್ಕೋಗಲ್ಲ. ಫುಲ್ ದುಡ್ಡನ್ನು ಹಾಕ್ಬಿಡ್ತೀವಿ, ಕಳ್ಕೊಂಬಿಡ್ತೀವಿ. ಸೊ ಇದು ಎರಡನೇ ಮಿಸ್ಟೇಕು ನಾವು ಮಿಡಲ್ ಕ್ಲಾಸ್ ಜನಗಳು ಮಾಡ್ತಾ ಇರುವಂಥದ್ದು. ಮೂರನೇದಾಗಿ ಯಾರೋ ಒಬ್ಬರು ಪುಣ್ಯಾತ್ಮ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ಒಳ್ಳೆ ಮಾತು, ನಿಜವಾದ ಮಾತು. ಕೆಲವು ಜನ ನೀವು ಅನ್ಬೋದು, ನಾನು ಯಾಕೆ ಕಾಲು ಚಾಚಲಿ ಗುರು, ಹಾಸಿಗೆ ಇದ್ದಷ್ಟು, ಹಾಸಿಗೆನೇ ದೊಡ್ಡದು ಮಾಡ್ಕೊಂಬಿಡ್ತೀನಿ. ಕರೆಕ್ಟ್, ಹಾಸಿಗೆನ ದೊಡ್ಡದು ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಇನ್ಕಮ್ಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ನೀವು ಅದಕ್ಕೆ ನಿಮ್ಮದು ಏನು ಹಾಸಿಗೆ ದೊಡ್ಡದಾಗುತ್ತಲ್ವ ಆ ಕಾಲು ಚಾಚಿ, ಆಯಿತಾ. ಫಸ್ಟ್ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳಿ, ಆಯಿತಾ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅನ್ನೋದಿದೆ ಅಲ್ವಾ, ತುಂಬ ಒಳ್ಳೆ ಮಾತು. ನಿಮಗೆ ಎಷ್ಟು ಕೈಲಾಗುತ್ತೆ ಅಷ್ಟು ದುಡ್ಡಿನ ಫೋನ್ ತೊಗೊಳ್ಳಿ, ಅಷ್ಟು ದುಡ್ಡಿನ ಕಾರ್ ತೊಗೊಳ್ಳಿ ಅಥವಾ ಬೈಕ್ ತೊಗೊಳ್ಳಿ. ನಾವು ಮಾಡುವಂಥ ತಪ್ಪೇನಪ್ಪ ಅಂತ ಅಂದರೆ ಸಾಲ ಮಾಡಿ ನಮ್ಮ ಕೈಲಾಗೋದಕ್ಕಿಂತ ಜಾಸ್ತಿ ದುಡ್ಡಿಂದು ವಸ್ತುಗಳನ್ನ ಪರ್ಚೇಸ್ ಮಾಡುವಂಥದ್ದು. ಅದರಲ್ಲೂ ಕೂಡ ನಾವು ಮಿಡಲ್ ಕ್ಲಾಸ್ ಜನಗಳು ಹೆಂಗಪ್ಪ ಅಂತ ಅಂದರೆ ಪ್ರೆಸ್ಟೀಜು. ಜನ ಏನಂತಾರಪ್ಪ, ನಮ್ಮ ಹತ್ರ ನಾವು ಹಳೆ ಕಾರ್ ತೊಗೊಳಂಗಿಲ್ಲ, ಹೊಸ ಕಾರ್ನೇ ತೊಗೋಬೇಕು, ಒಳ್ಳೆ ಇದೆ ನಮ್ಮ ಹತ್ರ, ಆಗಿಲ್ಲ ಅಂದರೂ ಕೂಡ ಒಳ್ಳೆಯದೇ ಮಾಡಬೇಕು. ಸೊ ಈ ರೀತಿ ಯೋಚನೆ ಮಾಡ್ತೀವಿ. ಮೊನ್ನೆ ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ತಾ ಇದ್ದೆ, ದುಡ್ಡಿರೋರು ಯೂಶ್ವಲಿ ಒಂದು ಬೇಸಿಕ್ ಬೈಕ್ನ ಪರ್ಚೇಸ್ ಮಾಡ್ತಾರಂತೆ, ಆಯಿತಾ. ಆಲ್ರೆಡಿ ಅವ್ರ ಹತ್ರ ಕಾರ್ ಇರುತ್ತಂತೆ, ಬೈಕ್ ತೊಗೊಳೋದಾದ್ರೆ ಒಂದು ನಾರ್ಮಲ್ ಸ್ಕೂಟಿ ತೊಗೋತಾರಂತೆ. ಬಟ್ ಕಡಿಮೆ ದುಡ್ಡಿರೋರು ಮಿಡಲ್ ಕ್ಲಾಸ್ ಜನಗಳು ಅವ್ರ ಕೈಲಿ ಆಗೋದಕ್ಕಿಂತ ಜಾಸ್ತಿ ದುಡ್ಡಿನ ಬೈಕ್ನ ತೊಗೋತಾರಂತೆ. ಸೊ ಎಲ್ಲೋ ಓದ್ತಿದ್ದೆ, ನಿಜ ಇರ್ಬೋದೇನೋ ಗೊತ್ತಿಲ್ಲ. ಹೌದು, ಜನ ಏನೋ ಅಂತಾರೆ, ಅದಕ್ಕೆಲ್ಲ ನಾವು ಯಾರೂ ಆಗಲ್ಲ, ಆಯಿತಾ. ಬರ್ತೀನಿ ಅದಕ್ಕೆ ಆಮೇಲೆ. ಇದಾದ ನಂತರ ಲೋನು, ಸಾಲದ ಸುಳಿಗೆ ಸಿಗಾಕೊಡುವಂಥದ್ದು 4ನೇ ಪಾಯಿಂಟು. ಬಿಗ್ಗೆಸ್ಟ್ ರೀಸನ್ನು ನಾವು ಮಿಡಲ್ ಕ್ಲಾಸ್ ಜನಗಳು ಮಿಡಲ್ ಕ್ಲಾಸ್ ಆಗಿ ಉಳ್ಕೊಳ್ಳೋದು. ಸೊ ನಾವೇನು ಮಾಡ್ತೀವಿ, ತಲೆ ಮೇಲೆ ಒಂದು ಸೂರು ಇರಬೇಕು ಅಂದ್ಕೋತೀವಿ, ಮನೆ ಕಟ್ಕೋತೀವಿ, ಲೋನ್ ಮಾಡಿ ಸೈಟ್ ತೊಗೋತೀವಿ, ಜೀವನ ಪೂರ್ತಿ ಆ ಒಂದು ಲೋನ್ ಕಟ್ಟೋದೇ ಆಗೋಗುತ್ತೆ. ಇದು ನಾವು ಮಾಡ್ತಿರುವಂಥ ಬಿಗ್ಗೆಸ್ಟ್ ಮಿಸ್ಟೇಕು. ಪ್ರಾಪರ್ ಫೈನಾನ್ಷಿಯಲ್ ನಾಲೆಡ್ಜ್ ಇರಲ್ಲ, ಇದು 5ನೇ ಪಾಯಿಂಟ್, ಆಯಿತಾ. ಸೊ ಈ ಲೋನ್ ಮತ್ತು ಫೈನಾನ್ಷಿಯಲ್ ನಾಲೆಡ್ಜ್ ಎರಡು ಕೂಡ ಇಂಟರ್ಲಿಂಕ್ಡ್ ಒಂದು ರೀತಿ. ಹೌದು, ಲೋನ್ ತಗೊಳ್ಳಿ, ಆದರೆ ನಿಮಗೆ ಕಟ್ಟುವಂಥ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಲೋನ್ ತೊಗೊಂಡ್ರೆ ಒಳ್ಳೆಯದು. 20,000 25,000 ಸಂಬಳ ಬರ್ತಾ ಇರುತ್ತೆ, 15,000 ರೂಪಾಯಿ ಲೋನ್ ಇರುತ್ತೆ. ಸೊ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗಬಾರ್ದು, ಆಯಿತಾ. ನಿಮ್ಮ ಹತ್ರ ಇನ್ಕಮ್ ತಿಂಗಳಿಗೆ 1 ಲಕ್ಷ ಇದ್ದರೆ ಹೌದು ಹೋಗಲಿ, ಒಂದು 20,000 30,000 ಲೋನ್ ಹೋದರೆ ಮ್ಯಾಟ್ರ್ ಆಗಲ್ಲ. ಆದರೆ ನಿಮ್ಮ ಸಂಬಳದ ಮೆಜಾರಿಟಿ ಆಫ್ ದ ದುಡ್ಡು ಲೋನಿಗೆ ಹೋಗ್ತಾ ಇದೆ ಅಂತ ಅಂದರೆ ಅದು ಸರಿಯಾದ ಡಿಸಿಷನ್ ಅಲ್ಲ, ಫೈನಾನ್ಷಿಯಲ್ ಡಿಸಿಷನ್ ಅಲ್ಲ, ಆಯಿತಾ. ನಾವು ಮಿಡಲ್ ಕ್ಲಾಸ್ ಜನಗಳಿಗೆ ಆ ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ, ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವು ಈ ಮಿಡಲ್ ಕ್ಲಾಸಿಂದ ಮೇಲಕ್ಕೆ ಹೋಗೋಕೆ ಆಗ್ತಾನೆ ಇಲ್ಲ. ನಾವು ಮಿಡಲ್ ಕ್ಲಾಸ್ ಜನ ಹೆಂಗಪ್ಪ ಅಂತ ಅಂದರೆ ದುಡ್ಡನ್ನ ಫುಲ್ ಕೂಡಾಕ್ತೀವಿ, ಆಮೇಲೆ ತೊಗೊಂಡೋಗಿ ಯಾವುದೋ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟಿಗೆ, ಡೆಡ್ ಇನ್ವೆಸ್ಟ್ಮೆಂಟಿಗೆ ಹಾಕೋದು, ಆಯಿತಾ. ಅದನ್ನ ದುಡ್ಡು ಬರಲ್ಲ, ಏನಿಲ್ಲ, ಅದ್ರ ಪಾಡಿಗೆ ಅದು ಬಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್ ಸೈಟ್ ಅಂತಾರೆ ಅಂದ್ಕೊಳ್ಳಿ, ಇದೊಂಥರ ಕಾಂಟ್ರವರ್ಷಿಯಲ್ ಥಿಂಗು. ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ನಾನು ಕೆಲವೊಂದು ಸಲ ಹೇಳಿದ್ದೀನಿ ತುಂಬ ಬೇಗ ತೊಗೊಳಕ್ಕೆ ಹೋಗ್ಬಿಡಿ ಅಂತ. ಅದು ನಾವು ಹೆಂಗಪ್ಪ ಅಂದರೆ ಮಿಡಲ್ ಕ್ಲಾಸವರು ಬದುಕಿರ್ತೀವೋ ಇಲ್ವೋ, ನಾವು ಇರೋ ತನಕ ಚೆನ್ನಾಗಿರಬೇಕು,
ಚೆನ್ನಾಗಿರ್ಬೇಕಪ್ಪ. ಹಂಗಂತ ನೀವು ಸಾಲ ಸುಳಿಲಿ ಕೊರುಕೊಂಡೇ ಇರಬೇಕಾ? ಬಾಡಿಗೆ ಮನೇಲಿದ್ರು ನೆಮ್ಮದಿ ಇರಬೇಕು ನನಗೆ ಅನ್ನಿಸ್ತಂಗೆ, ನನ್ನ ಒಪಿನಿಯನ್. ಬೇರೆಯವರಿಗೆ ಚೇಂಜ್ ಆಗ್ಬೋದೇನೋ. ಹೌದು, ಆಯಿತಾ, ಮನೆ ತೊಗೊಳ್ಳೋದು ತಪ್ಪಲ್ಲ. ಆದರೆ ನಿಮ್ಮ ಕೆಪಬಿಲಿಟಿ ನೋಡಿಕೊಂಡು ಮನೆ ತೊಗೊಂಡ್ರೆ ಒಳ್ಳೇದಾಯ್ತು. ಡೆಡ್ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ದುಡ್ಡು ನಮಗೋಸ್ಕರ ದುಡಿಬೇಕು. ಈ ಒಂದು ಫೈನಾನ್ಷಿಯಲ್ ನಾಲೆಡ್ಜು ಮಿಡಲ್ ಕ್ಲಾಸ್ ಜನಗಳಲ್ಲಿ ಇಲ್ಲ, ಆಯಿತಾ. ಇದು ಬರಬೇಕು, ಆಯಿತಾ. ಸೊ ಇದಿಷ್ಟು ಕೆಲವೊಂದು ಮೇಯ್ನ್ ಕಾರಣಗಳು ನಾವು ಮಿಡಲ್ ಕ್ಲಾಸ್ ಜನಗಳು ಮಿಡಲ್ ಕ್ಲಾಸ್ ಆಗೇ ಉಳ್ಕೋತಿರೋದಕ್ಕೆ. ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಆ್ಯಡ್ ಮಾಡಬೇಕು ಅಂದರೆ 6ನೇ ಪಾಯಿಂಟು, ಜನ ಏನಂತಾರೆ ಅನ್ನೋದನ್ನು ದಯವಿಟ್ಟು ಬಿಟ್ಟುಬಿಡಿ ಫಸ್ಟ್, ಆಯಿತಾ. ಜನ 1000 ಮಾತಾಡ್ಕೊಳ್ಳಿ, ನಿಮಗೇನಾಗಿದೆ, ನಿಮಗೆ ಹುಷಾರಿಲ್ಲ ಅಂದರೆ ಅಥವಾ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಂದರೆ ಅವನು ಯಾರೋ ಮಾತಾಡೋನು ಏನಂತಾರೆ ಅಂತ ಮಾತಾಡೋನು ಬಂದ್ಬಿಟ್ಟು ನಿಮಗೆ ಹೆಲ್ಪ್ ಮಾಡಲ್ಲ, ಆಯಿತಾ. ನೀವಾಗಬೇಕು, ನಿಮ್ಮ ಫ್ಯಾಮಿಲಿ ಆಗಬೇಕು. ನಿಮ್ಮ ಫ್ಯಾಮಿಲಿಗೋಸ್ಕರ ಕೇರ್ ಮಾಡಿಬಿಟ್ರೆ ಯಾವನೋ 3ನೇ ವ್ಯಕ್ತಿ ಬಂದ್ಬಿಟ್ಟು ಏನಂತಾರೆ ಇವನ್ನೆಲ್ಲ ಬುಟ್ಟಾಕಿ, ಆಯಿತಾ. ನೀವು ಚೆನ್ನಾಗಿರೋದು ನೋಡ್ಕೊಳ್ಳಿ, ಆಯಿತಾ. ನೀವು ಈ ಮಿಡಲ್ ಕ್ಲಾಸಿಂದ ಮೇಲಕ್ಕೆ ಬರೋದು ನೋಡ್ಕೊಳ್ಳಿ ಅಷ್ಟೇ. ಸೊ ಇಷ್ಟು ಕೆಲವೊಂದು ಮೇಯ್ನ್ ಕಾರಣಗಳು. ನೀವು ದಯವಿಟ್ಟು ಈ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ, ಆಯಿತಾ. ಸೊ ಪ್ರಾಪರಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ, ಪ್ರಾಪರಾಗಿ ಗ್ರೋ ಆಗಿ. ಲೋನ್ ತೊಳೋಕ್ಕಿಂತ ಮುಂಚೆ ನಿಮಗೆ ಆ ಒಂದು ಕೆಪಾಸಿಟಿ ಇದೆಯಾ ತಿಳ್ಕೊಳ್ಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದನ್ನು ಫಸ್ಟ್ ಕಲ್ತ್ಕೊಳ್ಳಿ. ಸ್ಟಾರ್ಟಿಂಗ್ ನಿಮ್ಮ ಜೀವನದ ಬಿಗಿನಿಂಗ್ ಆಫ್ ದ ಟೈಮಲ್ಲಿ, ನಿಮ್ಮ 25ರಿಂದ 40 ವರ್ಷಗಳ ಟೈಮಲ್ಲಿ ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ಆಮೇಲೆ ಸ್ವಲ್ಪ ಹಾಸಿಗೆ ದೊಡ್ಡದು ಕೂಡ ಮಾಡ್ಕೊಬೋದು ನಾವು, ಆಯಿತಾ. ನೀವು ಸ್ಟಾರ್ಟಿಂಗ್ಗೆ ಹಾಸಿಗೆ ದೊಡ್ಡದು ಮಾಡ್ಕೋತೀನಿ ಅಂದರೆ ಹೌದು, ನಿಮ್ಮ ಲಕ್ ಚೆನ್ನಾಗಿದ್ರೆ ಹಾಸಿಗೆ ಇನ್ನೂ ದೊಡ್ಡದಾಗ್ಬೋದು, ಅಥವಾ ಹಾಸಿಗೆ ಇಲ್ಲದೆ ಚಾಪೆ ಮೇಲೆ ಮಲ್ಕೋಬೇಕಾದಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಈ ವಿಷಯನ ತಲೆಯಿಟ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.